ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಭಾನುವಾರ ನಡೀತಿರೋ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಡುವೆ ಮ್ಯಾಚ್ಗೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎರಡು ತಂಡದ ಮುಖಾಮುಖಿ ಯಾವ ರೀತಿ ಇದೆ, ಯಾವ ತಂಡ ಅಧಿಕ ಬಾರಿ ಗೆದ್ದಿದೆ, ಯಾವ ತಂಡ ಕಡಿಮೆ ಬಾರಿ ಗೆದ್ದಿದೆ, ಲಾಸ್ಟ್ 4 ಮ್ಯಾಚ್ಗಳು ಯಾವ ರೀತಿ ಆಟ ಆಡ್ತಾರೆ ಎರಡು ತಂಡಗಳು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರೆಸೆಂಟ್ ಡೈಲಾಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಲಾಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಜೈಪುರ್ ಇದೇ ವರ್ಷ 2 ಪಾಯಿಂಟ್ ಅಂತರದಲ್ಲಿ ಗೆದ್ದರು ಅಂತ ಹೇಳ್ಬೇಕು. ಅದು ಕೂಡ ಕಮ್ ಬ್ಯಾಕ್ ಮಾಡ್ಕೊಂಡು ಗೆದ್ದರು. ಲಾಸ್ಟ್ ರೈಡಲ್ಲಿ ಡಿಸೈಡ್ ಆಯಿತು ಆ ಪಂಜನ ಅಂತ ಹೇಳ್ಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಡುವೆ ಮ್ಯಾಚ್ ಬಗ್ಗೆ. ಈ ಮ್ಯಾಚು ಕೂಡ ಅದೇ ರೀತಿ ಆಡಬೇಕು ಅಂತಾರೆ ಬೆಂಗಳೂರು ಬುಲ್ಸ್. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಗೆಲ್ಲಬೇಕು ಅಂತಾರೆ. ಬಲಿಷ್ಠ ಸ್ಟಾರ್ಟಿಂಗ್ಸನ್ನು ನಿರ್ಮಿಸಬೇಕು. ಮುಖಾಮುಖಿ ಯಾವ ರೀತಿ ಅಂತ ಹೇಳಿದ್ರೆ 19 ಬಾರಿ ಮುಖಾಮುಖಿ ಆಗಿದ್ದಾವೆ ಎರಡು ತಂಡಗಳು. 9 ಬಾರಿ ಬೆಂಗಳೂರು ಬುಲ್ಸ್ ತಂಡ ಗೆದ್ದಿದೆ, 9 ಬಾರಿ ಜೈಪುರ್ ತಂಡ ಗೆದ್ದಿದೆ ಅಂತ ಹೇಳಬೇಕು. ಮತ್ತು 1 ಬಾರಿ ಟೈ ಆಗಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಹೈಯೆಸ್ಟ್ ಸ್ಕೋರ್ ಬಂದು 45, ಜೈಪುರ್ ತಂಡದ 49 ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಲೋಯರ್ ಸ್ಕೋರ್ 21, ಜೈಪುರ್ದು 24 ಅಂತ ಹೇಳಬೇಕು. ಎರಡು ತಂಡಗಳು ಕಾಲದ 4 ಮ್ಯಾಚ್ ಹೋಲಿಸ್ಕೊತು ಅಂದರೆ ಬೆಂಗಳೂರು ಬುಲ್ಸ್ ತಂಡ 2 ಬಾರಿ ವಿನ್ ಆಗಿದೆ, ಜೈಪುರ್ ತಂಡ 2 ಬಾರಿ ವಿನ್ ಆಗಿದೆ ಅಂತ ಹೇಳಬೇಕು. ಇಲ್ಲಿ ಬೆಂಗಳೂರು ಬುಲ್ಸ್ ಮೇಲುಗೈದೆ ಅಂತ ಹೇಳ್ತೀನಿ. ಲಾಸ್ಟ್ 6 ಮ್ಯಾಚ್ ಆಯ್ತು ಅಂತಾರೆ. ಬೆಂಗಳೂರು ಬುಲ್ಸ್ ಅವರು 4 ಬಾರಿ ವಿನ್ ಆಗಿದ್ದಾರೆ ಅಂತ ಹೇಳಬೇಕು. ಕೇವಲ 2 ಬಾರಿ ಜೈಪುರ್ ತಂಡ ವಿನ್ ಆಗಿದೆ ಅಂತ ಹೇಳಬೇಕು. ಇಲ್ಲಿ ಬೆಂಗಳೂರು ಬುಲ್ಸ್ ಮೇಲುಗೈದೆ. ಬೆಂಗಳೂರು ಬುಲ್ಸ್ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಬಯಸೋಣ ಗುರು. ಒಳ್ಳೆ ಟೀಮ್ ಇದೆ, ಚೆನ್ನಾಗಿ ಆಡಿದ ಬೆಂಗಳೂರು ಬುಲ್ಸ್ ತಂಡ ಅಂದರೆ ಚೆನ್ನಾಗಿ ನಮಗೊಂಥರ ಖುಷಿ ಆಗುತ್ತೆ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಕೂಡ ಗೆದ್ದರು, ಈ ಮ್ಯಾಚು ಕೂಡ ಗೆಲ್ತು ಅಂದರೆ ಭಾನುವಾರ ನಡೀತಾರೋ ಬೆಳಗ್ಗೆ ಅಂತ ಹೇಳಬೇಕು. 7 ಶುರು ಆಗುತ್ತೆ ಅಂತ ಹೇಳಬೇಕು. ಮೊದಲನೇ ಪಂದ್ಯ ಅಂತ ಹೇಳಬೇಕು. ಗೆಲ್ತು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಜೈಪುರ್ ತಂಡ ಹೊಡಿಲೇಬೇಕು. ಮೇಲಾಗಿ ಅರ್ಜುನ್ ಆಗಿರ್ಬೋದು, ಸುನಿಲ್ ಯಾವ ರೀತಿ ಅವಾಯ್ಡ್ ಮಾಡಿದ ಮೇಲೆ ಬೆಂಗಳೂರು ಬುಲ್ಸ್ ಅವಾಯ್ಡ್ ಮಾಡ್ತಾರೆ ಅಥವಾ ಅವ್ರನ್ನೇ ಅಟ್ಯಾಕ್ ಮಾಡ್ತಾರೆ ಕಾದು ನೋಡಬೇಕು ಗುರು. ನೀವೇ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್. ಟಾಟಾ ಬಾಯ್ ಬಾಯ್.